ಆಮೇಲೆ ನಾವು ಬರೀ ರಾಜಕಾರಣಿಗಳನ್ನ ದೂಷಿಸೋದು, ರಾಜಕಾರಣಿಗಳನ್ನ ಬೇಕಾಗಿಲ್ಲ. ರಾಜಕಾರಣಿಗಳು ಯಾಕಪ್ಪ ನಮ್ಮ ಹತ್ರ ಬರ್ತಾ ಇಲ್ಲ ಅಂತ ಅನ್ನಿಸ್ಕೋಬೇಕು. ಆ ಥರ ಪತ್ರಕರ್ತರು ಆಗಬೇಕಾಗಿದೆ. ನಾವು ನಿಜವಾಗ್ಲೂ ಸತ್ಯ ಹೇಳ್ತೀನಿ, ನಾವು ಯಾವಾಗ ಗ್ರಾಸ್ ರೂಟ್ ಲೆವೆಲ್ ರಿಪೋರ್ಟಿಂಗ್ನ ಸ್ಟ್ರಾಂಗ್ ಮಾಡ್ತೀವಿ, ಸರ್ಕಾರ ತಾನಾಗೆ ತಮ್ಮ ಹತ್ರ ಬರುತ್ತೆ. ಗ್ರಾಸ್ ರೂಟ್, ಗ್ರಾಮೀಣ ವರದಿಗಾರಿಕೆ, ರೈತ ವರದಿಗಾರಿಕೆ, ದಲಿತ ಚಳುವಳಿ ವರದಿಗಾರಿಕೆ, ಅಸ್ಪೃಶ್ಯತೆ ವರದಿಗಾರಿಕೆ, ಜಾತಿ ವಿನಾಶ ವರದಿಗಾರಿಕೆ, ಜಾತಿ ಪದ್ಧತಿ ವಿನಾಶ ವರದಿಗಾರಿಕೆ, ಇಂತಹ ವರದಿಗಾರಿಕೆಗಳನ್ನ ನಾವು ಎಲ್ಲಿಂದ ಗ್ರಾಸ್ ರೂಟ್ ಲೆವೆಲಿಂದ ತಳ ಸಮುದಾಯದಿಂದ ನಾವು ಎತ್ತುತ್ತೀವೋ ಅವತ್ತು ಪತ್ರಿಕೋದ್ಯಮ ಉಳಿತದೆ. ಈಗೇನಾಗೋಗಿದೆ, ಸಿ ಎಂ ಹೋಗಿ ಕುಮಾರಸ್ವಾಮಿ ಹೇಳಿದ್ರು ಅಂತ ಹೇಳಿಯೋದು, ಕುಮಾರಸ್ವಾಮಿ ತಗೋಗಿ ಪ್ರತಾಪ್ ಸಿಂಹಂಗೆ ಹಿಡಿಯೋದು, ಪ್ರತಾಪ್ ಸಿಂಹನ್ ತಗೋಗಿ ದೀಪಕ್ ಹಿಡಿಯೋದು, ಇದು ಪತ್ರಿಕೋದ್ಯಮ ಇವತ್ತು. ಅಲ್ಲಿ ನಾನು ನೋಡ್ತೀನಿ, ಈ ಪ್ರಿಂಟ್ ಮೀಡಿಯಾದವರು ತುಂಬ ಜನ ಪತ್ರಕರ್ತರು ಸೀನಿಯರ್ ಜರ್ನಲಿಸ್ಟ್ಗಳಲ್ಲಿ ನಿಂತಿರ್ತಾರೆ. ಇವ್ರು ಬಿಡೋದೇ ಇಲ್ಲ. ಹುಡುಗರು ಯಾರೋ ಈಗ ಟಿ ವಿ ಚಾನೆಲ್ ಅವರು, ಯಾಕಂದರೆ ಸದೃಢವಾಗಿರ್ತಾರೆ ದೈವವಾಗಿ ಎಲ್ಲ ನಂತರ ಬಿಡಿ ಸರ್ ಇಡಿ ಸರ್ ಅಂತ. ಏನಾಗ್ತಾಯಿದೆ, ಇದು ನಾನು ಮಾರ್ಮಿಕವಾಗಿ ಹೇಳ್ಬೇಕು ಅಂತಂದರೆ, ಅವ್ರು ಈ ಥರ ಮಾಡೋದಿದೆಯಲ್ಲ, ಸರ್ ಇಡಿ ಸರ್ ನಾವು ಕೇಳ್ಬಿಡ್ತೀವಿ ಸರ್, ಅವ್ರು ಕೇಳ್ಕೊಡಿ ಸರ್ ಅಂತಿದ್ದಿಲ್ಲ. ಇದು ಒಂದು ಭಾಗದ ಪತ್ರಿಕೋದ್ಯಮ ಅಥವಾ ಮಾಧ್ಯಮ ಇನ್ನೊಂದು ಭಾಗದ ಪತ್ರಿಕೋದ್ಯಮವನ್ನು ತುಳಿತಾ ಇರುವಂಥದ್ದು ಅಥವಾ ಸಪ್ರೆಸ್ ಮಾಡುವಂಥದ್ದು. ಮಾಧ್ಯಮಗಳನ್ನೇ ಸಪ್ರೆಸ್ ಮಾಡುವಂಥದ್ದು ಇದು ಭಾಳ ನೋವಿನ ಸಂಗತಿ. ಆಮೇಲೆ ಸಣ್ಣ ಪತ್ರಿಕೆಗಳು, ನಾನು ಮಾತು ಮುಗಿಸ್ತೀನಿ, ನಮ್ದೇನು ಜಾಸ್ತಿ ಕೇಳಬೇಕು ಅಂತ ಏನಿಲ್ಲ. ಸಣ್ಣ ಪತ್ರಿಕೆಗಳು ಯಾಕೆ ಸೋಲಂತ ಕಾಣ್ತಾ ಇವೆ? ಯಾಕೆ ಅಂತಂದರೆ, ತಪ್ಪು ತಿಳ್ಕೊಬೇಡಿ ಅಂತೀನಿ ಅಂತ, ಸಣ್ಣ ಪತ್ರಿಕೆಗಳು, ಬಹುತೇಕ ಸಣ್ಣ ಪತ್ರಿಕೆಗಳು, ಎಲ್ಲವೂ ಅಲ್ಲ, ಬಹುತೇಕ ಸಣ್ಣ ಪತ್ರಿಕೆಗಳು ಭಯವನ್ನು ಉತ್ಪಾದಿಸುವ ಕಾಗದಗಳಾಗಿವೆ. ಅಧಿಕಾರಿಗಳ ಹತ್ರ ಹೋಗೋದು, ಅದೇನೋ ಒಂದು ಅವ್ರದ್ದು ಅಕ್ಕಪಕ್ಕ ಕೂತ್ಕೊಳ್ಳೋದು, ಬರೆದು ಬಿಡೋದು, ಇನ್ನೆಲ್ಲ ಹೋಗೋದು ಪಿ ಡಿ ಒತ್ತಕ್ಕೆ ಹೋಗೋದು, ಇನ್ನೆಲ್ಲ ಹೋಗೋದು ಆರ್ ಐ ಹತ್ರ ಹೋಗೋದು, ಇನ್ನೆಲ್ಲ ಹೋಗೋದು, ಬರೆದು ಬಿಡೋದು. ಅವ್ರನ್ನ ಕನ್ಸಲ್ಟ್ ವಿತೌಟ್ ಕನ್ಸೆಂಟ್. ಈಗ ಒಂದು ಅಧಿಕಾರಿನ ನಾವು ಕನ್ಸಲ್ಟ್ ಮಾಡ್ಬೇಕು, ಏನು ಮಾಡ್ತೀವಿ, ಸ್ಟೋರಿ ಮಾಡ್ಬೇಕಾದ್ರೆ ಮಾತಾಡಿಸ್ತೀವಿ, ಸರ್ ಹಿಂಗಾಗಿದೆ ಸರ್, ಏನಾಗಿದೆ ಸರ್, ಮಾತಾಡಿಸ್ಬೇಕು. ಅವ್ನ ಕನ್ಸೆಂಟ್ ವಿತೌಟ್ ಕನ್ಸೆಂಟ್, ದಟ್ ಈಸ್ ನಾಟ್ ಎ ಜರ್ನಲಿಸಮ್. ಸಣ್ಣ ಪತ್ರಿಕೆಗಳು ಇರುತ್ತೆ ಅದು ಭಯವನ್ನು ಉತ್ಪಾದಿಸುವ ಕಾಗದಗಳು. ಆ್ಯಕ್ಚುಲಿ ಮೊಘಲ್ ರೂಲಲ್ಲಿ ಆಗಿದ್ದು ಸಾರ್ವಜನಿಕ ಸಮಸ್ಯೆ ಪೆಟ್ಟಿಗೆ ಅಂತ ಕರೀತಿದ್ದು ಮೊಘಲ್ ಸಾಮ್ರಾಜ್ಯದಲ್ಲಿ. ಔರಂಗಜೇಬ್ ಅವರು ಒಂದು ಇದನ್ನ ಇಡ್ತಾನೆ, ಅದರ ಹೆಸರು ಭಾಳ ವಾಕ್ಯ ನಾವಿಸ್ ಅಂತ, ಸಾರ್ವಜನಿಕ ಸುದ್ದಿ ಪತ್ರಗಳು. ಔರಂಗಜೇಬ್ ಅದು ಮಾಡುವಂಥದ್ದು ಅದನ್ನು ಫಸ್ಟ್ ಪ್ರಥಮ ಬಾರಿಗೆ. ಅವನು ತನ್ನ ದರ್ಬಾರ್ ಹಾಲ್ನಲ್ಲಿ ಹೆಂಗಸರೇ ಓದಬೇಕು, ಇಬ್ಬರು ಹುಡುಗಿರೇ ಓದಬೇಕು ಅದನ್ನು. ಯಾಕೆ? ದಟ್ ಈಸ್ ದ ರೆಪ್ರೆಸೆಂಟೇಷನ್ ಆಫ್ ದ ವಿಮೆನ್. ತನ್ನ ನಾಡಲ್ಲಿ ರೆಪ್ರೆಸೆಂಟೇಷನ್ ಅವ್ರಿಗೆ ಓದಕ್ಕೆ ಬರುತ್ತೆ ಅಂತ ಹೇಳೋಕ್ಕೆ, ಬೇರೆ ರಾಜ್ಯದವ್ರಿಗೆ ಒಂದು ಮೆಸೇಜ್ ಕಳ್ಸೋಕ್ಕೆ ಸುದ್ದಿ ಪತ್ರಗಳನ್ನ ಹೆಂಗಸರ ಹತ್ರ ಓದಿಸ್ತಿದ್ದ ಔರಂಗಜೇಬ. ತದನಂತರ ಬೇರೆ ಬೇರೆ ಪ್ರಾಂತ್ಯಗಳು ಬಂತು. ಆಮೇಲೆ ಧರ್ಮ ಪ್ರಚಾರಕ್ಕೆ ನಾನು ಮಾತು ಮುಗಿಸ್ತೀನಿ. ಪತ್ರಿಕೋದ್ಯಮ ಹುಟ್ಟಿದ್ದೇ ಮೂಲ ಧರ್ಮ ಪ್ರಚಾರಕ್ಕಾಗಿ. ಇವತ್ತು ಕೂಡ ಆಗ್ತಿರೋದು ರಿಬೌಂಡ್ ಆಗಿದೆ. ಮಧ್ಯದಲ್ಲಿ ಸ್ವತಂತ್ರ ಪೂರ್ವ ಮತ್ತು ಸ್ವತಂತ್ರ ನಂತರದಲ್ಲಿ ಬೇಕಾದಷ್ಟು ಸರ್ಕಾರಗಳನ್ನ ಉರುಳಿಸಿರುವಂಥ ಪತ್ರಿಕೆಗಳು ಅಥವಾ ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್ಗಳನ್ನ ನಾವು ಪಟ್ಟಿ ಮಾಡಿದ್ರೆ ತುಂಬ ಜನ ಸಿಗ್ತಾರೆ. ರಾಜೀವ್ ಗಾಂಧಿನ ಬೋಕರ್ಸ್ ಹಗರಣವನ್ನು ಹಿಡ್ಕೊಂಡು ರಾಜೀವ್ ಗಾಂಧಿನ ಅಲ್ಲಾಡಿಸಿದ ಸರ್ಕಾರಗಳಿದೆ. ಪತ್ರಿಕೋದ್ಯಮಕ್ಕೆ ಅಷ್ಟು ಬಲ ಇದೆ. ಆದರೆ ಇವತ್ತು ಸೌಜನ್ಯ ಪ್ರಕರಣದಲ್ಲಿ ಆ ಟಿ ವಿ ಒಂದು ಹೇಳ್ತಾನೆ, ಈ ಟಿ ವಿಲಿ ಒಬ್ಳು ಕೂತ್ಕೊಂಡು ಇನ್ನೊಂದು ಹೇಳ್ತಾಳೆ, ಇನ್ನೊಬ್ಬ ಹೇಳ್ತಾನೆ. ಆ ಇನ್ವೆಸ್ಟಿಗೇಟಿವ್ ಪದ್ಧತಿ ಆಗ್ತಾನೆ ಇಲ್ಲ ಇವತ್ತು. ಆ ಥರ ಸರ್ಕಾರಗಳನ್ನ ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ, ನೆಹರು ನೋಡ್ದಂತ ಅವರು ಅಂದ್ಕೊಳ್ಳೋಕ್ಕೆ ಆಗಲ್ಲ ಅಂಥ ಪತ್ರಿಕೆಗಳನ್ನ ನೋಡಿದ್ದೀವಿ. ಆದರೆ ಇವತ್ತಿನ ಪ್ರಧಾನಿ ಇವತ್ತವರೆಗೂ ಒಂದೇ ಒಂದು ಪ್ರೆಸ್ ಮೀಟ್ನ ಮಾಡಿಲ್ಲ. ಇದರ ಅರ್ಥ ಏನು? ನೀವು ಬೇಕಾಗಿಲ್ಲ ಅಂತ. ಥಾಮಸ್ ಜೆಫರ್ಸನ್ ಮಾತು ಎಲ್ಲಿದೆ, ಇವತ್ತಿನ ಪ್ರಧಾನಿ ಮಾತು ಎಲ್ಲಿದೆ, ನೀವು ಅಬ್ಸರ್ವ್ ಮಾಡಬೇಕು. ನಾನು ಆಮೇಲೆ ಒಂದು ಅನ್ಕೊಳ್ಳಿ, ಇವನು ಏನಪ್ಪ BJP ವಿರುದ್ಧ, RSS ಸಂಘ ಪರಿವಾರ ವಿರುದ್ಧ ಮಾತಾಡ್ತದೆ, ತಪ್ಪು. ನಾನು ಸಮಾಜವನ್ನು, ಪ್ರಜಾಪ್ರಭುತ್ವ ಕೊಟ್ಟಿರುವಂತಹ ಸಂವಿಧಾನದ ಕನ್ನಡಕ ಹಾಕೊಂಡೇ ನಾನು ಸಮಾಜವನ್ನು ನೋಡ್ತೀನಿ. ನಾನು ಓದಿ ಮತ್ತು ಇನ್ನೊಂದು ಕನ್ನಡಕ ಇದೆ ನನ್ನ ಹತ್ರ. ನಾನು ಓದಿ ಬೆಳೆದಿರುವಂಥ, ನನಗೆ ಅನ್ನ ಕೊಡ್ತಿರುವಂಥ ಪತ್ರಿಕೋದ್ಯಮದ ಕನ್ನಡಕ ಹಾಕೊಂಡು ನಾನು ಸಮಾಜವನ್ನು ನೋಡ್ತೀನಿ. ಹೊರತು ಅವನು ಆ ಜಾತಿ, ಈ ಜಾತಿ, ಅವನು ಇವನು, ಆ ಪಕ್ಷ ಈ ಪಕ್ಷ ನಮಗೆ ಬೇಕಾಗಿಲ್ಲ. ಎಲ್ಲ ಹೆಣ್ಮಕ್ಳನ್ನು 3 ಯೂನಿವರ್ಸಿಟಿಲಿ ಕೆಲಸ ತಗೊಳ್ಳಿಲ್ಲ ನಾನು. 3 ಯೂನಿವರ್ಸಿಟಿಲಿ